ಬರ್ಲಿ ಬಾಡು, ಇದೇ ನಮ್ ಗಾಡು. ಕತ್ಲೆ ಆದ್ರೇನು ಏನಾದ್ರೇನು ಹುಣಸೆ ಮರ ಇದ್ರೇನು ದೆವ್ವ ಪಕ್ಕದಲ್ಲಿ ಬಂದ್ರೇನ್ ಸ್ವಾಮಿ. ನಾವು ಅಡ್ಗೆ ಮಾಡ್ಬೇಕು, ಚೆನ್ನಾಗಿ ತಿಂತಾ ಇರ್ಬೇಕು. ಲೋಕಿ ಬಾಸ್ ಕೈಲಿ ಅಡ್ಗೆ ಮಾಡಿಸ್ತೀವಿ ಇವತ್ತು. ನೋಡಿ ಹೆಂಗ್ ನಿಂತ್ಕೊಂಡು ಹೆಂಗ್ ನೋಡ್ತಾವನೆ, ಕತ್ತೆಗಾಡ ಅಂತಾರ ಅವನೇ. ನಾನ್ ಸರ್ ಸುಂದ್ರ. ಬಸ್ಸು, ಈ ಕತ್ಲೆಲ್ ಡ್ಯಾನ್ಸ್ ಯಾರು ನೋಡ್ತಾರ ಬಸ್ಸು? ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್. ತಿನ್ಬೇಕಾದ್ರೆ ಬಸ್ಸು ಗಂಟ್ಲು ಏನ್ ನೆಗಿತಾ ಇರ್ತದೆ, ಈಗ ಗಂಟ್ಲು ಸತ್ತೋಗದ. ರಾತ್ರಿ ದೆವ್ವ ಹುಣಸೆ ಮರ ಎದ್ರುಕಬೇಡಿ. ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡಿ. ಎಷ್ಟು ದಿನ ಬದುಕಿರ್ತೀವೋ ಯಾರಿಗ್ ಗೊತ್ತು. ಖುಷಿಯಾಗಿರ್ಬೇಕು, ನಮ್ಗೆ ಇಷ್ಟ ಬಂದಿರೋ ಕೆಲಸ ಮಾಡ್ಬೇಕು. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಕಿತಾಪತಿ ಮಾಡ್ತಾವ್ರೆ ಅಂತ ಅನ್ಕೊಂಡಿದ್ದೀರಾ? ಇವತ್ತು ಎಲ್ರಿಗೂ ಡಿಫ್ರೆಂಟಾಗಿ, ವಿಭಿನ್ನವಾಗಿ, ವಿಶಿಷ್ಟವಾಗಿ ಔಟ್ಡೋರ್ ಕುಕಿಂಗ್ ಮಾಡ್ತಾಯಿದ್ದೀವಿ. ಅದು ಹೆಂಗೆ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಎಲ್ಲಿ ಮಾಡ್ತಾಯಿದ್ದೀವಿ, ಈ ವಿಡಿಯೋದಲ್ಲಿ ಫುಲ್ ನೋಡ್ತೀರಾ. ಇವತ್ತೇನು ಸ್ಪೆಷಲ್ ಅಂದರೆ ಪೋರ್ಕ್ನ ಹುಣಸೆ ಮರದ ಕೆಳಗಡೆ ನೈಟು ವಿಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಹಂದಿ ಮಾಂಸ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಸ್ವಾಗತಂ ಸುಸ್ವಾಗತಂ. ಜಾಗಕ್ಕೆ ಬಂದಿದ್ದೀವಿ ನೋಡಿ. ಜಾಗ ಹಿಂಗೈತೆ, ಫುಲ್ಲು ಕತ್ಲೆ ಆಗಲಿ ಅವಾಗ ಇನ್ನೂ ಸಗದಾಗಿ ಕಾಣ್ತದೆ. ಹುಣಸೆ ಮರಗಳೇ ಫುಲ್ ಇರೋದು. ನಮ್ಮ ಆಟೋದಲ್ಲ ಐಟಮ್ ತಂದಿದ್ದೀವಿ. ಆ ಎಮ್ಮೆ ಕೊಂಡು ಜೊತೆಗೆ ಹಾಕೋ ಬಂದಿದ್ದೀವಿ. ಬಂದ್ರಿ ರೇ, ನಾವು ಮೊದ್ಲೇ RCB ಫ್ಯಾನ್ಸು. ಯಾವ್ದೋ ಇಷ್ಟು ಸತ ಸೋತಾಗೆ ಎದುರ್ಕೊಳ್ಳಿಲ್ಲ, ಈ ಕತ್ಲೆಗೆ ಹಂದಿ ಬಾಡಿಗೆ ಹುಣಸೆ ಮರಕ್ಕೆ ಎದುರ್ಕೊಬಿಡ್ತೀವ. ಬನ್ರಿ ಮಾಡೋಣ. ಬ್ಯಾಟು ಬಾಲ್ ಇದೆ ಅಂತ ಫೀಲ್ಡ್ ಇಳಿದವರಲ್ಲ ನಾವು, ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೆ ಫೀಲ್ಡ್ ಅಲ್ಲಿ ನೋಡಿ, ನಮ್ ಬಾಸ್ ಹೇಳ್ದಂಗೆ ಎಲ್ಲ ತಯಾರಿ ಮಾಡ್ಕೊ ಬಂದಿದೀವಿ. ಕತ್ಲೆ ಆದ್ರೇನು ಏನಾದ್ರೇನು ಹುಣಸೆ ಮರ ಇದ್ರೇನು ದೆವ್ವ ಪಕ್ಕದಲ್ಲಿ ಬಂದ್ರೇನ್ ಸ್ವಾಮಿ. ನಾವು ಅಡ್ಗೆ ಮಾಡ್ಬೇಕು, ಚೆನ್ನಾಗಿ ತಿಂತಾ ಇರ್ಬೇಕು. ನಿಮ್ಗೆ ನಾವು ತೋರಿಸ್ತಾ ಇರ್ಬೇಕು ಬೇರೆ ವೆರೈಟಿ. ಇನ್ಮೇಲೆ ಇದೇ ತರ ಡೈಲಿ ಬೇರೆ ಬೇರೆ ಐಟಾಗಿ ಬರ್ತೀವಿ, ಬೇರೆ ಬೇರೆ ಐಟಾಗಿ ತೋರಿಸ್ತಾನೆ ಇರ್ತೀವಿ. ಶಪಥಗೈದ ಬಬ್ರುವಾಹನ. ಮಟನ್ನು, ಒಲೆ, ಗ್ಯಾಸ್ ಸಿಲಿಂಡ್ರು, ವಾಟ್ರು, ಅಕ್ಕಿ ಎಲ್ಲ ತಂದಿದ್ದೀವಿ. ಐಟಮ್ ಇಳ್ಸೊಂಡ್ ಬನ್ನಿ. ಕೊಡಪ್ಪ ಕೊಡು. ಇಲ್ಲಿ ಸಣ್ಣ ಪೀಸು, ಅಲ್ಲಿ ಮಾತ್ರ ವಿಡಿಯೋದಲ್ಲಿ ದೊಡ್ಡ ಪೀಸು. ನೀನು ಮಾಡೋ ಹಂದಿನ ಹುಡಿಕೊಂಡು ಯಾರು ಬರ್ತಾರೆ ಇವತ್ತು? ರಾತ್ರಿ ಹೊತ್ತು ಮಾಡ್ತಾ ಇದೀವಲ್ಲ ಹುಣಸೆ ಮರದ ಹತ್ರ. ನೋಡೋಣ ಎಲ್ಲಾರು ಹೇಳೋದು ನಿಜ ಆಯ್ತದ ಅಂತ. ಆಮೇಲೆ ಇವತ್ತು ಇನ್ನೊಂದು ವಿಶೇಷ ಏನು ಹೇಳು, ಲೋಕಿ ಬಾಸ್ ಕೈಲಿ ಅಡ್ಗೆ ಮಾಡಿಸ್ತೀವಿ ಇವತ್ತು. ನೀನ್ ಹೇಳಿದ್ ನಿಜವಾಗ್ಲೂ ಸಾಧ್ಯನಾ? ನೋಡ್ತಾ ಇರಿ, ಮತ್ತೆ ಸಾಧ್ಯನ ಸಾಧ್ಯ ಅಲ್ವಾ ತೋರಿಸ್ತೀವಿ. ಈಗ ಎಲ್ಲ ಮಾಡ್ಬೇಕು ಲೋಕಿ ಬಾಸೆ. ಐಟಮ್ ಮಾತ್ರ ಎಲ್ಲ ರೆಡಿ ಮಾಡಿ ಕೊಡ್ತೀನಿ, ನೋಡ್ಕೊಡಿ. ಅಡ್ಗೆ ಮಾಡೋದು ಇವತ್ತು ಅವನೇ. ತಿನ್ನೋದ್ರಲ್ಲಿ ಅಡ್ಗೆ ಮಾಡೋದ್ರಲ್ಲಿ ಹೊಸ್ಬ, ತಿನ್ನೋದ್ರಲ್ಲಿ ಹಳಬ. ಇದು ಕರೆಕ್ಟ್ ಸರ್. ಹಿಂಗ್ ಮಾಡ್ತೀನಿ ನೋಡು, ರುಚಿಕರವಾಗಿ ಸಸಿ ಬಾಸೆ ನಡ್ಕೋಬೇಕು. ಲೋಕಿ ಬಾಸ್ ಹಿಂಗ್ ಮಾಡ್ತಾರ ಅಂತ. ನೀನ್ ಏನು ಮಾಡಲ್ಲ ಅಂತ ಗೊತ್ತು ನನಗೆ. ಅಳ್ಳಾಡ್ಸಕ್ ಒಂದೇ ಕೊಡೋದು ನಿನ್ ಕೈಗೆ ಅಂತ ಗೊತ್ತು. ಕತ್ಲೆ ಆಯ್ತು ಫುಲ್ಲು. ಈಗ ಲೋಕಿ ಬಾಸು ರೆಡಿ ಆಗವ್ರೆ ಹಂದಿ ಬಾಡ್ ಮಾಡಕ್ಕೆ. ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ, ಫಸ್ಟ್ ಪ್ರಯತ್ನ ಮಾಡ್ತಾ ಇದೀನಿ. ನನಗೆ ದಪ್ಪ ಬೀಸ್ಬೇಕು. ಎಲ್ಲ ಸಣ್ಣದಾಗ ಹೊಡ್ಸ್ಕೊಂಡ್ಬಿಟ್ಟವ್ರೆ ನಮ್ಮ ಬಾಸು. ಯಾಕೋ ಅಲ್ಲೂ ತಿನ್ಬಿಟ್ಟು ಇಲ್ಲೂ ತಿನ್ಬಿಡಿ ಬಾರೋ. ಹೇಳ್ದೆ ಬಾಸು ನಾನು ಇಷ್ಟು ಈರುಳ್ಳಿ ತಿನ್ಬೇಕಾದ್ರೆ ಬಾಸು ಗಂಟ್ಲು ಏನ್ ನೆಗಿತಾ ಇರ್ತದೆ, ಈಗ ಗಂಟ್ಲು ಸತ್ತೋಗದ. ಶುಂಠಿ, ಹಸಿರು ಮೆಣಸಿನಕಾಯಿ, ಓಹೋ ಬೆಳ್ಳುಳ್ಳಿ, ಏನ್ ಒಳ್ಳೆ ಪದಾರ್ಥಗಳು. ಅದನ್ನ ತರದಾಕ್ಬೇಕು. ಏನ್ ಮಾಡ್ಬೇಕು ಹೇಳಿ? ತರದಾಕ್ಬೇಕು. ತರಿತೀವಿ ಬಸ್ಸು. ತರಿಯೋದ್ರ ತರಿಯೋದ್ರಲ್ಲಿ ನೀವು ಫೇಮಸ್ ಅಂತ ಗೊತ್ತು. ತರದಾಕಿ ಎಲ್ಲ ನೀಟಾಗಿ ಕಲ್ತ್ಕೋಬೇಕು. ಸಸಿ ಬಾಸು ನಮ್ಗೆಲ್ಲ ನೀಟಾಗಿ ಹೇಳ್ಕೊಡಲ್ರು. ಎಲ್ಲ ಬರೀ ಅವರೇ ಮಾಡಿ ಮಾಡಿ ಅಂತೆ. ನಿಮ್ಗೆ ಹೇಳ್ಕೊಡಕ್ಕೆ ಎಲ್ಲೋಗಿ ತಿನ್ನೋದು ಕಾಯ್ತಿರ್ತಿರಲ್ಲ, ನಿಮ್ಗೇನು ಹೇಳ್ಕೊಡ್ತಾರೆ? ತರದ ಹಾಕೋಣ ಬೇಕಾ? ಇರೋಣ, ಈಗ ಅನುಭವ ಕಮ್ಮಿ. ನಾವು ಮದುವೆ ಆಗ ಮಕ್ಕಳಾಗ ಈಗ ಆಗೋದಣ್ಣ ಅನುಭವ ಕಮ್ಮಿ. ಅದು ಬೇರೆ ಅಣ್ಣ. ಏನಣ್ಣ ಇವ್ನು ಹಿಂಗೆ ಹೇಳ್ತಾನಲ್ಲ, ಈಗ ಅನುಭವ ಕಮ್ಮಿ ಅಂತ ಹೇಳಿದ್ದು. ಇವನ್ ಮಗಳು 3ನೇ ಕ್ಲಾಸ್ ಸ್ಕೂಲ್ಗೆ ಹೋಯ್ತಾವಣ್ಣ. ಅಡುಗೆ ಮಾಡಕ್ಕೆ ಏನಣ್ಣ ಹೇಳ್ತಾವನೆ? ತಿನ್ನಕ್ ಅನುಭವ ಕಮ್ಮಿ ಇಲ್ವಂತಣ್ಣ. ಕರ್ಬೇವಿನ ಸ್ವಲ್ಪ ತರಿಯಕ್ಕೆ ಅನುಭವ ಕಮ್ಮಿ ಅಂತೆ. ರುಚಿಗೆ ತಕ್ಕಷ್ಟು ಉಪ್ಪು. ಏನ್ ಈ ಹಾಕಿರೋ ಪದಾರ್ಥಕ್ಕೆ ಈಗಲೇ ಗಮ್ಮಂತಾದ ಬಸ್. ಇನ್ನೆಲ್ಲ ಮಸಾಲೆ, ನಾವು ಸ್ಪೆಷಲ್ ಮಸಾಲೆ ತಂದಿರೋದು ಹಾಕ್ಬಿಟ್ರೆ ನಮ್ಗೆ ಈಗಲೇ ಹಾಲೆ ತಡೆಯಕಾಯ್ತಲ್ಲ. ನಾವು ಕಿಸಿ ತಿನ್ಬಿಟ್ಟಿ ಕಣೋ ಡುಮ್ಮ ಹಾಕೋ ಅಳಿಕೆ. ಎಲ್ಲ ಕಣಯ್ಯ, ನಾನು ತಿನ್ನಕ್ಕೆ ಫೇಮಸ್. ತಿನ್ಬೇಡ ಹಾಕೋ. ಒಳ್ಳೆ ಕಾಡು ಮನ್ಸಾಡ್ದಂಗೆ ಆಡ್ತಿಯಲ್ಲ. ಅಡಿಗೆ ಈಗಿಂದ ಸ್ಟಾರ್ಟ್. ಇನ್ನೊಂದು ಅರ್ಧ ಗಂಟೆ ಮಾಂಸ ಬೆಂದೋಯ್ತದೆ. ರೆಡಿ ಆಯ್ತದೆ, ರೆಡಿ ಆಗ್ಲಿ. ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಈ ಗ್ಯಾಸ್ ಸಿಲಿಂಡರ್ ಬೇರೆ ಪ್ರಾಬ್ಲಮ್ ಆಗೋಯ್ತು.
ಈ ಹಂದಿ ದೆವ್ವ ಅಂದ ತಕ್ಷಣ ಅದ್ರದ್ದು ಪ್ರಾಬ್ಲಮ್. ಏನಪ್ಪ ಮಾಡೋಣ ಇವಾಗ? ಇದು ರೆಡಿ ಮಾಡಕ್ಕೆ ಈ ಚೋಟ ಭೀಮ್ ಕರ್ಸಿದ್ದಾಯ್ತು, ಇವ್ನು ಬರೋಷ್ಟ್ರಲ್ಲಿ ರೆಡಿ ಆಗೋಯ್ತಾದ್ರೆ ಏನ್ ಮಾಡೋಣ? ಏನಾರ ಒಂದು ಪ್ರಾಬ್ಲಮ್ ಆಯ್ತಿರ್ತವೆ, ಏನು ಮಾಡಕ್ಕಾಗಲ್ಲ. ನೋಡಿ ಹೆಂಗ್ ನಿಂತ್ಕೊಂಡು ಹೆಂಗ್ ನೋಡ್ತಾವನೆ, ಕತ್ತೆಗಾಡು ಅಂತಾರ ಅವನೇ. ನಾನ್ ಸರ್ ಸುಂದ್ರ. ಬಿಡಿ ಎಲ್ಲ ಬೇಯ್ತದೆ, ಇದಕ್ಕೆ ಬೇಯ್ಬೇಕಲ್ಲ. ಮಟನ್ಗೆ ನೀರು ಹಾಕ್ಬೇಕು, ಸಿಂಪಲ್ ಆಗಿ ಸ್ವಲ್ಪ ನೀರು ಹಾಕಬಿಡೋಣ. ಚೆನ್ನಾಗಿ ಬೇಯ್ಕೊಳ್ಳಿ. ಒಂದು 20 ನಿಮಿಷ 25 ನಿಮಿಷ ಆದ್ಮೇಲೆ ತೋರಿಸ್ತೀವಿ ಹೆಂಗ್ ಬೇಯ್ತದೆ ಏನು ಅಂತ. ಈಗ ಬೇಯ್ಕೊಳ್ಳಿ, ಮುಚ್ತೀನಿ. ಓಕೆ ಬಸ್ಸು, ಏನ್ ಬಾಡ್ ಬಸ್ಸು ಬೇಯ ಗಂಟ ಒಂದು ಡ್ಯಾನ್ಸು. ಬಸ್ಸು ಈ ಕತ್ಲಲ್ಲಿ ಡ್ಯಾನ್ಸ್ ಯಾರು ನೋಡ್ತಾರೆ ಬಸ್ಸು? ನಮ್ಮ ಇವ್ರು ಅಭಿಮಾನಿಗಳು ನೋಡ್ತಾರ ಕಣ. ಹಾಕೋ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್. ಟೈಪ್ ಬೇರೆ ಟೈಪ್ ಬೇಕಂತೆ ಅಭಿಮಾನಿಗಳಿಗೆ. ಯಾವ ಟೈಪ್ ಮಾಡ್ಲಿ ಬಸ್ಸು? ಜಿಂಗ್ ಚಾಕ್ ಜಿಂಗ್ ಏ ಬಸ್ಸು, ಇದು ಎಂತ ಹಾಡು ಗೊತ್ತಾ? ಒಂದು ಸಾಂಗ್ ರಿದಮ್ ಸಾಂಗ್ ಹಾಕು, ಡ್ಯಾನ್ಸ್ ಮಾಡಕ್ ಬಿಡ್ತೀನಿ ಬಸ್ಸು. ಹಾಕು, ಯಾವ್ದೋ ಯಾವ ಥರದ ಬರ್ತದಲ್ಲ ಬಸ್ಸು. ಯಾವಳು ಇವಳು ರಾಮನಹಳ್ಳಿ ರಾಕೆಟ್ಟು. ಇಲ್ಲೆಲ್ಲ ಯಾವ ತೋರ್ಸನಪ್ಪ ಹಿಂಗ ಆಡಿದ್ರೆ? ಡರ್ಟಿ ಫೆಲೋ, ವರ್ಣನೆ ಬೇರೆ ಮಾಡ್ತೀಯಾ? ಏನ್ ಈ ಜೋಸಲ್ಲಿ ಇದ್ದೀನಿ. ಮೋಸ್ಟ್ಲಿ ಎಷ್ಟು ಕೆಜಿ ತಂದಿರೋ ಎಲ್ಲ ನನಗೆ ಆಗ್ಬೋದು ಬಸ್ಸು. ನನ್ಗಂತೂ ಗಮ್ ಅಂತದ ಆಲ್ರೆಡಿ. ಬಸ್ಸು ಇನ್ನೊಂದು ಕೆಲಸ ಮಾಡೋಣ. ಏನ್ ಕೆಲಸ? ಹೆಂಗಿದ್ರು ಹುಣಸೆ ಮರ ಅಲ್ಲದೆ, ಅಲ್ಲೇ ತಗೋಕ್ ತಿನ್ಬಿಡುಣ. ಅದೇನಾಯ್ತು ನೋಡೇ ಬಿಡುಣ. ತಿನ್ನೋದು ಅಲ್ಲೇನೆ ಕಣ, ಬಿಡು ಬಸ್ಸು. ಅಲ್ಲೇನಾ ಬಸ್ಸು? ನೋಡು, ಅಲ್ಲಿ ಬೇಯ್ತಾ ಇದೆ, ಇಲ್ಲಿ ಕಾಯ್ತಾ ಇದೆ. ಹಾ ನೋಡು, ಕಾಯ್ದಾದಿದು. ಇದು ಯಾರ ತಪಸ್ಸಿನ ಫಲವು. ಬೆಳಗ್ಗೆ ಮಧ್ಯಾಹ್ನ ಬೇರೆ ಇಷ್ಟೇ ತಿಂದಿದೆ. ಹೇಳಿದ್ರು ನನಗೆ ಫಸ್ಟೇ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾನು ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಒಳ್ಳೆ ಜೋಸಲ್ಲಿ ಇದ್ದೀನಿ. ಎಷ್ಟು ಕೆ ಜಿ ತಂದವರೋ ಗೊತ್ತಿಲ್ಲ, ಎಲ್ಲ ನನಗೆ ಆಗಬೇಕು ಪಾಲು. ನೆಲ ಗುದ್ದು ನೀರು ತೆಗೆದು ಬಿಡ್ತೀರಿ ಇವತ್ತು. ತೆಗೆದು ಬಿಡೋದೆ ಬಸ್ಸು. ನನಗಿದ್ರು ಒಂಥರ ಸಂತೋಷ. ಹೆಂಗ್ ನೋಡೋಣ ಹೆಂಗ್ ಟೇಸ್ಟ್ ಬರ್ತದೆ. ಇವತ್ತು ನಾನು ಬೇರೆ ಮಾಡ್ತಾ ಇರೋದು ಅಡುಗೆ. ಪಟ್ರು ಇಲ್ಲ, ಕಳಿಸ್ಬಿಡ್ತೀವಿ. ಅಡುಗೆ ಮಾಡ್ತಾ ಅಂತ ಇಲ್ಲಿ ನಿಂತ್ಕೊಂಡ್ರೆ ಹೋಗಿ ತಿರ್ಗ್ರಿ ರೀ. ಓಹೋ, ಏನು ನೋಡಿ ಕುದೀತಾ ಇದೆ ಚೆನ್ನಾಗಿ ಬಾಡು. ಏನು ಘಮ ಘಮ ಅಂತ ಬಸ್ಸು ಹಾಲೆ. ಬಸ್ಸು ಪೀಸ್ ನೋಡ್ಲಾ? ಬೇಡ, ಒಂಚೂರು 80% ಬೇಯ್ಲಿ ಬಸ್ಸು, ತಡ್ಕೋ. ಹೆಂಗ್ ಬೆಂದದೆ ಅಂತ ನೋಡೋಣ. ಅದೇ 80% ಬೇಯ್ಲಿ, ತಡ್ಕೋ. ನೀವು ಹೇಳಿದ್ಮೇಲೆ ಬೇಡ ಬಸ್, ಇನ್ನೂ ಚೆನ್ನಾಗಿ ಬೇಯ್ಕೊಳ್ಳಿ. ಬನ್ನಿ ಏನಾರು ಮಾಡೋಣ ಬಸ್ಸು. ಅಲ್ಲೆಲ್ಲರೂ ಹೋಗಿ ಈಗ ಬರೋಣ. ಏನೋ ಕಣ್ಗಿಂಡತ್ತು ದೆವ್ವ ಹುಡುಕ್ತಾ ಇದ್ದೀ. ನೀನು ನಮ್ಮ ಲಾಗಲ್ಲಿ ಜನಗಳಿಗೆ ಪ್ರೀತಿ ಸಂಪಾದಿಸಿರೋ ಹುಡುಗ. ಏನಪ್ಪ ಇದು ಆಲೆ ಇನ್ನ ಬೆಂದೇ ಇಲ್ಲ. ಅಳ್ಸ್ಲನ್ಕಾಯಿ ಬೇಟೆಗಾರ ನೀನು ಕಣೋ. ನಮಸ್ಕಾರ ಅಣ್ಣ. ಹಂದಿ ಬಾಡ್ ಜೊತೆ ತಲೆ ಕಾಲ್ ಸಾರು. ನಮ್ಮ ಹುಡುಗ ನೋಡ್ದ ಪ್ರೀತಿ ನಮ್ಮ ಮೇಲೆ. ಲೇ ನೋಡೋ, ಕಲಿಯುಗ ಕರ್ಣನೆ, ಪ್ರಾಣ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದ್ರಿಂದ ಮಳೆ ಬೆಳೆ ಆಗ್ತಿರೋದು. ನಮ್ಮ ಮೇಲೆ ನಮ್ಮ ಹುಡುಗನಿಗೆ ಎಷ್ಟು ಪ್ರೀತಿ ಅಂತ ಈಗ ಗೊತ್ತಾಯ್ತು. ನೋಡಿ ಬಸ್ಸು, ಅಲ್ಲಿ ಹಂದಿ ಮಾಂಸ ನೋಡ್ರಿ ಎಲ್ಲಾರು ಇಲ್ಲಿ ಕೂತವ್ರೆ ಸುಮ್ಮನೆ. ಅಲ್ಲಿ ಏನೋ ಮಾಡ್ತಾವ್ರ ಲೋಕಿ ಬಾಸು. ಏನ್ ಮಾಡ್ತಾ ಇದೀರ ಲೋಕಿ ಬಾಸು? ಚೆನ್ನಾಗಿ ತಿರ್ಗ್ತಾ ಇದೀರೋ ಏನು? ತಿರ್ಗ್ತಾ ಇದೆ ಬಸ್ಸು. ಓ ಲೇ, ಪೀಸು ಮ್ಯಾಲ ಬಂದದಲ್ಲೋ, ಏನ್ ತಿರ್ಗ್ತಾ ಇದೀಯೋ? ಅಲ್ಲ ಬಸ್ಸು, ನಿಮ್ಗೆ ಅಡುಗೆ ಮಾಡ್ತಾರ ನಾನೇ ಅಲ್ವಾ? ಉಪ್ಪು ಖಾರ ಎಲ್ಲ ಹೆಂಗದೆ ಅಂತ ನೋಡಿ ಹೇಳಕ್ಕಿಲ್ಲ. ಏನ್ ಚಾಲು ಕಿದ್ಯೋ ಮಗನ? ಬೆಂದದೆ ಹಂಗೆ ಅಂತ. ಹೆಂಗೈತೆ? ಸಕ್ಕದಾಗೋದು, ಒಳ್ಳೆ ಟೇಸ್ಟ್ ಬರ್ತದೆ. ಮಸಾಲೆ ಒಂದು ಹಾಕ್ಬಿಟ್ರೆ ಸಕ್ಕದಾಗೋದು. ಬನ್ನಿ ನೋಡಿ. ಅಲ್ಲಿ ಆ ಬಾಟ್ ಟೇಸ್ಟ್ ನೋಡಿದೆ, ಇಲ್ಲಾಗ್ಲೇ ಪ್ಲೇಟ್ಗೆ ಇದು ಈಗ ಕೂತಿದಿ. ತಿಂತಾ ಇರ್ಬೇಕು ಬಸ್ಸು. ಎಲ್ಲ ತಿಂದ್ರೇನೆ ಮನ್ಸ. ವೆರೈಟಿ ನಮ್ಗೆ ಕನ್ನಡ ಪಾಕಶಾಲೆ ಇದು ಹೆಂಗೋ ಇದೂನು ಹಂಗೆ ಲಾಗಿನ ಮೇಲೆ. ಏನ್ ಯಾರ ಮನೆಲ್ಲಾರು ಮಾಡಿದ್ರೆ ನಿಂಗೆ ಪಾರ್ಸಲ್ ಬಂದ್ಬಿಡ್ತದೆ. ಎಲ್ಲ ನನಗೆ ಅಭಿಮಾನಿಗಳು ಜಾಸ್ತಿ. ಲೋಕಿ ಬಾಸ್ಗೆ ಬಾಡ್ ಇಷ್ಟ ಅನ್ಬಿಟ್ಟು ಏನೇ ಮಾಡಿದ್ರು ಕೊಟ್ಟು ಕಳಿಸ್ತಾರೆ ಪ್ರೀತಿಯಿಂದ. ನಮ್ಮ ಹುಡುಗ ಸ್ನೇಹಿತ ಕುಚ್ಕೋನು. ಇದೆ ಸ್ಪೆಷಲ್ಲು. ಇದಕ್ಕೆ ಕೂರ್ಗ್ ಮಸಾಲಾಗ ಇದು ಹಾಕೊಂಡ್ರೆ ಕಳೆ ಆಗ್ತಾ ಇದೆ ನೋಡಿ. ಈಗ ಕನ್ನಡ ಕಸ್ತೂರಿ ಕಪ್ಪು ಅಂತ ಕೇಳಿಲ್ವಾ ಭರತಣ್ಣ? ಎಲ್ಲ ರೆಡಿ ಆಗೈತೆ. ಕೊನೆಯದಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು. ಲೋಕಿ ಬಾಸೆ ಅಡುಗೆ ಮಾಡ್ತಾ ಇರೋದು ನೋಡಿ, ಇಲ್ಲಿ ತರಿತಾವ್ರೆ ನೋಡಿ ಬಸ್ಸು. ನಾನು ಕೊಟ್ಟದವನಿಗೆ ಒಂದೇ ಬರೋದು ತರಿಯೋದು. ಅವಾಗಿಂದ ತರ್ತದ ಗುಡ್ಡೆ ಹಾಕಿ ಇಷ್ಟು ಕೊಟ್ಟವ್ರು ನೋಡಿ ಕೈಗೆ. ಇಲ್ಲಿ ಹಂದಿ ರೆಡಿಯಾಗಿ ಅನ್ನ ರೆಡಿ ಆಯ್ತಾ ಇದೆ. ಅಲ್ಲಿ ನೋಡಿ
ದೆವ್ವ ಏನು ಬರ್ತದೆ, ದೆವ್ವ ಮನಗ್ದಂಗೆ ಇವರೇ ಮನಗವ್ರೆ. ನೋಡಪ್ಪ ಅಡುಗೆ ಮಾಡ್ತೀನಿ ಅಂತ ಒಪ್ಕೊಂಡವನು ಚೆನ್ನಾಗಿ ಅಡುಗೆ ಮಾಡ್ತಾವನೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಮಟನ್ ಎಲ್ಲ ರೆಡಿ ಆಗೈತೆ. ಕೊನೆಯದಾಗಿ ಫೈನಲ್ ಟಚ್ಚು ಉಚ್ಚೋಳ್ ಪುಡಿ ಸ್ವಲ್ಪ ಹಾಕಬೇಕು. ಸೂಪರ್ ಟೇಸ್ಟು. ಡಿಫ್ರೆಂಟ್ ಟೇಸ್ಟ್ ಬೇಕು ಅಂದರೆ ಹಾಕಬೇಕು. ಕೂರ್ಗ್ ಸ್ಟೈಲಲ್ಲಿ ಮಾಡಿರೋದಕ್ಕೆ ಇದನ್ನು ಹಾಕೊಂಡು ನೋಡಿ, ಟೇಸ್ಟ್ ಸಕ್ಕತ್ತಾಗಿ ಬರ್ತದೆ. ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಹೊಡೆದ್ಬಿಡೋಣ. ಬಸೋ ಹುಣಸೆ ಮರದ ಹತ್ರನೇ ಕೂತಿದ್ದೀವ. ಇಲ್ಲೇ ಪಕ್ಕದಲ್ಲೇ ಮಗ್ಲಲ್ಲಿ. ಸೂಪರ್. ಬರ್ಲಿ ಬಾಡು, ಇದೇ ನಮ್ ಗಾಡು. ಹೋಗೋಣ. ಕೂರ್ಗ್ ಸ್ಪೆಷಲ್ ಹಂದಿ ಮಾತ್ರ ಸಕ್ಕತ್ತಾಗದೆ. ಅದು ಇವತ್ತು ನಮ್ಮ ಲೋಕಿ ಬಾಸ್ ಕೈಲಿ ಮಾಡಿಸಿದೋ ಅದ್ಭುತ ಟೇಸ್ಟು. ಅದರಲ್ಲಿ ರಾತ್ರಿ ಚಳಿಗೆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಪೋರ್ಕು, ಸಕ್ಕತ್ತಾಗದೆ ಮಾತ್ರ. ನೋಡಿ ನಾವೇನಾದ್ರು ಮಾತಾಡ್ತಾ ಇರಲಿ, ಲೋಕಿ ಬಾಸು ಸೈಲೆಂಟಾಗಿ ಹಾಕೊಂಡು ಜಡಿತಾ ಇರ್ತಾರೆ. ತಿಂತಾ ಇರ್ಬೇಕು ಬಸ್, ಮಾತು ಇದ್ದುದೇ ತಿನ್ಬೇಕು ಮೇನಾಗೆ. ಏನ್ ಬಾಸು ಹಿಂಗ್ ಹೇಳ್ತೀಯಾ? ನಾನೇ ಮಾಡಿರೋ ಸ್ಪೆಷಲ್. ಬೈತಿದ್ರಲ್ಲ ಮಾಡಕ್ ಬರಲ್ಲ ಅಂತ. ಹೆಂಗ್ ಬಾಸು? ಸಕ್ಕತ್ತಾಗದೆ. ಎಲ್ಲ ರೆಡಿ ಮಾಡ್ಕೊಟ್ರೆ ಮ್ಯಾಲ ಹಿಂಗ್ ಅಳ್ಳಾಡ್ಸ್ಬಿಡ್ತಾನೆ ನಮ್ ಲೋಕಿ ಬಾಸು. ಸಕ್ಕತ್ತಾಗಿ ಅಳ್ಳಾಡ್ಸ್ತಾನೆ. ಆದ್ರೂ ಲೋಕಿ ಬಾಸ್ ಕೈ ಹಾಕಿದ್ಕೇನೋ ಈ ರುಚಿ ಬಂದ್ಬಿಟ್ಟದೆ ಅನ್ಸ್ತದೆ. ಮೇನ್ ವಿಚಾರಕ್ಕೆ ಬಂದ್ಬಿಡೋಣ. ಹಂದಿ ಬಾಡು ತಿನ್ಬಾರ್ದು ಹಂಗೆ ಹಿಂಗೆ ಅಂತಾರೆ, ಮೂಢನಂಬಿಕೆಗಳ್ನ ಹಬ್ಬಿಸ್ತಾರೆ. ನೋಡಿ ರಾತ್ರಿ ಹೊತ್ತು ಕತ್ಲೆ ಟೈಮಲ್ಲಿ ಹುಣಸೆ ಮರದ ಪಕ್ಕ ಕೂತ್ಕೊಂಡು ಹಂದಿ ಬಾಡನ್ನ ಸವಿತಾ ಇದ್ದೀವಿ. ಏನೂ ಆಯ್ತಾ ಇಲ್ಲ. ಇಷ್ಟೇ, ಮೂಢನಂಬಿಕೆಗಳನ್ನ ನಂಬಕ್ಕೆ ಹೋಗ್ಬೇಡಿ. ಇದು ಒಂದು ಆಹಾರ. ತಿನ್ನಿ, ರುಚಿನ ಸವಿರಿ, ಎಂಜಾಯ್ ಮಾಡಿ. ಮತ್ತೆ ಮತ್ತೆ ಸಿಗ್ತಾ ಇರೋಣ ಮುಂದಿನ ವಿಡಿಯೋಗಳಲ್ಲಿ. ಇದೇ ರೀತಿ ಬರ್ತಾ ಇರ್ತೀವಿ. ನೀವು ನೋಡ್ತಾ ಇರಿ, ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರ್ರಿ, ಅರಸ್ತಾ ಇರಿ. ನೋಡಿ ಹಂದಿ ಬಾಡೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಬಾಯಿಗೆ ಇಕ್ತೀನಿ, ಕರ್ಗೋಯ್ತದೆ. ಹಂದಿ ಬಾಡ್ಗೆ ಏನ್ರಿ ಗೊತ್ತಾಯ್ತದೆ? ರಾತ್ರಿ ಬೆಳಗ್ಗೆ ಬಡವ ಶ್ರೀಮಂತ ಏನು ಜಾತಿ ಏನು ಗೊತ್ತಾಗಲ್ಲ ರೀ. ತಿನ್ನಬೇಕು, ಅದು ಒಂದು ಊಟ. ತಿನ್ಬೋದು. ರಾತ್ರಿ ದೆವ್ವ ಹುಣಸೆ ಮರ ಎದ್ರುಕೋಬೇಡಿ, ಏನೂ ಇಲ್ಲ. ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡಿ. ಎಷ್ಟು ದಿನ ಬದುಕಿರ್ತೀವೋ ಯಾರಿಗೆ ಗೊತ್ತು. ಖುಷಿಯಾಗಿರಬೇಕು. ನಮ್ಗೆ ಇಷ್ಟ ಬಂದಿರೋ ಕೆಲಸ ಮಾಡಬೇಕು. ಏನಂತೀರ ಲೋಕಿ ಬಸ್ಸು? ನಿಜ ಬಸ್ಸು. ಊಟ ಒಂದು ಆಹಾರ. ಏನೇ ಮಾಡ್ಕೊ ತಿಂದ್ರು ರಾತ್ರಿ ಹೊತ್ತೇ ತಿನ್ಬೇಕು ಅಂತ ಏನಿಲ್ಲ ಬಸ್ಸು. ಬೆಳಗ್ಗೆ ಹೊತ್ತು ತಿನ್ಬೋದು. ಆದರೆ ಇದನ್ನ ಎಲ್ಲ ಹೊರಗಡೆ ತೊಗೋಬೇಡಿ. ಹಂದಿ ಮಾಂಸನ ಒಂದು ಕಡೆಯಿಂದ ಒಂದು ಕಡೆಗೆ ತೊಗೋಬೇಡಿ ಅಂತ ದೊಡ್ಡವ್ರು ಹೇಳ್ತಿದ್ರು. ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ನಾವು ರಾತ್ರಿ ಹೊತ್ತೇ ಮಾಡಿ ತಿಂತಾಯಿದ್ದೀವಿ. ನನಗಂತೂ ಇವತ್ತು ನಾನೇ ಮಾಡಿರೋದು ತುಂಬ ಖುಷಿ. ನಾನು ಹಿಂಗೆ ಮಾಡ್ತೀನಿ ಅಂತ ಗೊತ್ತಾಗಲೇ ಇಲ್ಲ ನನಗೆ. ಸಖತ್ತಾಗಿ ಮಾಡಿದ್ದೀನಿ. ಏನು ತಲೆ ಕೆಡ್ಸ್ಕೊಬೇಡಿ. ಜನಗಳು ಮಾತಾಡ್ತಾ ಇರ್ತಾರೆ, ನೀವು 35 ವರ್ಷಕ್ಕೆ ಸತ್ತೋಗ್ಬಿಟ್ರೆ ಅಯ್ಯೋ ನೋಡ್ದೇನಪ್ಪ ಚಿಕ್ಕ ವಯಸ್ಸಿಗೆ ಸತ್ತೋದ ಅಂತಾರೆ. ಅದೇ 35 ವರ್ಷ ಬದುಕಿರಿ. ಏನ್ 35 ವರ್ಷ ಆಯ್ತು, ವಯಸ್ಸಾಯ್ತು, ಏನು ಮಾಡ್ಲಿಲ್ಲ ಇವನು ಅಂತಾರೆ. ಬದುಕೋರ್ನ ಕಂಡ್ರೆ ಹಂಗೆ ಕದ್ಸ. ಈ ಊರ್ ನನ್ನ ಮಕ್ಕಳು ಬದುಕಿದ್ರೆ ಬಾಯ್ ಬಡ್ಕತಾರೆ, ಕೆಟ್ರೆ ಹಂಡ್ ಬಡ್ಕತಾರೆ. ಜನ ಹಂಗಿರು ಆಡ್ಕೋತಾರೆ, ಹಿಂಗಿರು ಆಡ್ಕೋತಾರೆ. ನಿಮ್ಗೆ ಇಷ್ಟ ಆಗಿದ್ ಮಾಡ್ತಾ ಇರಿ. ನಿಮ್ಗೆ ಏನ್ ಖುಷಿ ಅನ್ಸ್ತದ ಅದ್ ಮಾಡ್ತಾ ಇರಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಅಷ್ಟೇ ಇದ್ರ ಮ್ಯಾಟ್ರು. ನಾವು ಏನು ದೆವ್ವ ಅದು ಇದು ಅಂತ ಏನು ತೋರ್ಸಕ್ ಬಂದಿಲ್ಲ. ಇಷ್ಟೇನೆ. ಮೂಢನಂಬಿಕೆ ನಂಬೇಡಿ. ಏನು ಇಷ್ಟ ಆಯ್ತದೆ, ಏನು ಖುಷಿ ಕೊಡ್ತದೆ ಅದನ್ನ ಮಾಡಿ. ನೋಡಿ ಐಟಮ್ ಎಲ್ಲ ಎತ್ತಿಕ್ತಾ ಇದ್ದೀವಿ. ಫುಲ್ಲು ಎಲ್ಲ ಮುಗೀತು. ಬಾಂಡೆ ಒಳಗೆ ಎಷ್ಟು ಮಡಗಿರ್ಬೋದು ತಪ್ಪಲೆ ಒಳಗಡೆ? ಫುಲ್ಲು ಖಾಲಿ. ಲೋಕಿ ಬಾಸ್ ಇರ್ಬೇಕಾದ್ರೆ ಎಲ್ಲ ಖಾಲಿ ಅಂತ ನಿಮ್ಗೆ ಗೊತ್ತಿರ್ತದೆ. ಆದರೂ ತೋರಿಸ್ತಾ ಇದ್ದೀವಿ. ಎಲ್ಲ ಉಡಿಸು, ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀವಿ. ತಪ್ಪಲೆ ಖಾಲಿ, ಲೈಫೇ ಜಾಲಿ. ಏನು ಬಾಸು? ಎಲ್ಲ ಅಷ್ಟೇ ಖಾಲಿ. ಡೈಲಿ ನಮ್ಮ ಹೊಸ ಲಾಗಲ್ಲಿ ಬರ್ತಾ ಇರ್ತೀವಿ. ನೋಡ್ತಾ ಇರಿ, ನೀವು ಸಪೋರ್ಟ್ ಮಾಡ್ತಾ ಇರಿ ನಮಗೆ. ವೆರೈಟಿ ಅಂದರೆ ಬರೀ ತಿನ್ನೋದೇ ಅಲ್ಲ, ಬೇರೆ ಲಾಗೆಲ್ಲೂ ಬರ್ತೀವಿ. ಯಾವ ಥರ ಏನು ಅಂತ ಎಲ್ಲ ತೋರಿಸ್ತೀವಿ. ನೋಡಿದ್ರಲ್ಲ, ಯಾವ ಭಯನೂ ಪಡ್ಬಿಡಿ. ಯಾವ ದೆವ್ವನೂ ಇರಲ್ಲ. ಎಲ್ಲಾದರೂ ಹೋಗಿ ಪ್ರಾಣಿ ಇರೋದನ್ನ ನೋಡ್ಕೊಂಡು ಹೋಗಿ ಹೊರ್ತು ಯಾವ ದೆವ್ವನೂ ಬರಲ್ಲ, ಏನೂ ಬರಲ್ಲ. ಏನಾದ್ರು ತಿನ್ನಿ, ನಿಮ್ಗೆ ಇಷ್ಟ ಆಗಿರೋದು ತಿನ್ನಿ, ಮನ್ಸು ಖುಷಿಯಾಗೋದು ಮಾಡಿ. ದೆವ್ವ ಇರೋದೇ ಆದ್ರೆ ದೆವ್ವ ಬರೋ ಗಂಟ ಈ ವಿಡಿಯೋ ಮಾಡ್ತಾನೆ ಇರ್ತೀವಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನೋಡಿ ನಮ್ಮ ಹುಡುಗ ಇವಾಗ ಪಾಯಿಂಟಿಗೆ ಬಂದ. ದೆವ್ವ ಇರೋ ಗಂಟ ಮಾಡ್ತಾನೆ ಇರ್ತೀವಿ. ನೋಡೋಣ ಅದು ಯಾವತ್ತಾರು ಕಾಣಿಸ್ತದ ಅಂತ. ಬಿಡು, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಹೋಗಿ ಬದುಕೋ. ಹೋಗು ಓಡು.